ಬಿಸಿಲು ಬೇಗೆಯಿಂದ ಕಾದ ಕೆಂಡದಂತಿದ್ದಂತಹ ಕರುನಾಡಿಗೆ ಮಳೆರಾಯ ಒಂದು ಕಡೆ ತಂಪೆರೆದಿದ್ದಾನೆ. ಆದರೆ ಮತ್ತೊಂದು ಕಡೆ ಭಾರೀ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ರಾಜ್ಯದಲ್ಲಿ ವರ್ಣಾರ್ಭಟಕ್ಕೆ ಆದಂತಹ ಅನಾಹುತಗಳ ಚಿತ್ರಣ ಇಲ್ಲಿದೆ. ಬೃಹತ್ ಮರವೇ ಬುಡಮೇಲಾಗಿದೆ. ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ಮನೆ ಶೀಟ್ಗಳು ಹಾರಿ ಹೋಗಿವೆ. ಬಾಣಂತಿ ಕಾಲಿಗೆ ಗಾಯವಾಗಿದೆ. ಬೆಳೆ ಮಕಾಡೆ ಮಲಗಿದೆ. ಅಕಾಲಿಕ ಮಳೆ ಹತ್ತಾರು ಅವಾಂತರ ಸೃಷ್ಟಿಸಿದೆ. ರಾಜ್ಯದಲ್ಲಿ ವರುಣನ ಆರ್ಭಟ, ಮನೆ ಮೇಲೆ ಬಿದ್ದ ಮರ. ಗಾಳಿ ಮಳೆಗೆ ಹಾರಿ ಹೋಯಿತು ಶಾಲಾ ಮೇಲ್ಛಾವಣಿ. ಹಾವೇರಿ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ. ಕಬ್ಬೂರಿನಲ್ಲಿ ಮನೆ ಮೇಲೆ ನೀಲಗಿರಿ ಮರ ಬಿದ್ದಿದೆ. ಮನೆಯೊಳಗೆ ಇಬ್ಬರು ಮಕ್ಕಳು ಮತ್ತು ತಂದೆ ತಾಯಿ ಜೊತೆ ಸಿದ್ದಪ್ಪ ದಂಪತಿ ಇದ್ರು. ಕೂದಲೆಳೆ ಅಂತರದಲ್ಲಿ ಎಲ್ಲರೂ ಪಾರಾಗಿದ್ದಾರೆ. ಮನೆಯೊಳಗಿದ್ದ ನೀರು ಹೊರಹಾಕಲು ಹರಸಾಹಸ ಪಟ್ರು. ಗಾಳಿ ಸಹಿತ ಭಾರೀ ಮಳೆಗೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಶಾಲಾ ಮೇಲ್ಛಾವಣಿಯೇ ಕಿತ್ತು ಹೋಗಿದೆ. ಗಾಳಿ ಸಹಿತ ಭಾರೀ ಮಳೆಗೆ 2 ವಿದ್ಯುತ್ ಕಂಬಗಳು ಬಿದ್ದು ಹಾನಿಯಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೊದಲಬಾಗಿಯಲ್ಲಿ ಗಾಳಿ ಮಳೆಗೆ ಮನೆಯ ಶೀಟ್ಗಳೇ ಹಾರಿ ಹೋಗಿವೆ. ಬಾಳು ಭಜಂತ್ರಿಯವರ ಶೆಡ್ ಮನೆಗೆ ಹಾನಿಯಾಗಿದೆ. 12 ವರ್ಷದ ಮಗಳು ಸನ್ನಿಧಿ ಮತ್ತು ಬಾಣಂತಿಗೂ ಗಾಯಗಳಾಗಿವೆ. ಕೋಲಾರ ತಾಲೂಕಿನ ಜಂಗಮ ಬಸಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ರೈತ ಬಸವರಾಜ್ಗೆ ಸೇರಿದ 3 ಎಕರೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಲಕ್ಷಾಂತರ ರು ಬಂಡವಾಳ ಹಾಕಿದ್ದ ರೈತ ಬೆಳೆ ಹಾನಿಯಿಂದ ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ ಮಕಾಡೆ ಮಲಗಿದೆ. ಸ್ವಲ್ಪ ದಿನ ನಿಂತ್ಕೊಂಡಿದ್ರೆ ಇರೋದು. ಗಾಳಿ ಬಂತಲ್ಲ, ಗಾಳಿ ಬಂತು, ಮಳೆ ಇತ್ತು, ಕಲ್ಲು ಬಿತ್ತು, ಎಲ್ಲ ಕ್ಲೀನಾಗಿ ಮಲ್ಕೊಂತು. ಮಣ್ಣು ಕೆಳಗಿಂದ ತೇವಾಗ್ತದಲ್ಲ, ಅದಕ್ಕೋಸ್ಕರ ಏನಾದ್ರು ಎಲ್ಲನೂ ಕೊಳ್ತೋದು. ಏನಿಲ್ಲ, ಕೂಲಿಯರ್ಗೆ ನಾವು ಸಂಪಾದನೆ ಮಾಡೋದು. ಕೂಲಿಯರ್ಗೂ ಮದ್ದುಗಳ ಅಂಗಡಿ ಗೊಬ್ಬರದ ಅಂಗಡಿಗೆ ಸಾಲ್ತಾ ಇಲ್ಲ. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣಾರ್ಭಟ ಜೋರಾಗಿತ್ತು. ಸಕಲೇಶಪುರ, ಆಲೂರು ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ದಿಢೀರ್ ಮಳೆಗೆ ವಾಹನ ಸವಾರರು, ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ಕೊಡಗು ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಹಿತ ಆಲಿಕಲ್ಲು ಮಳೆಯಾಗಿದೆ. ಬೇಸಿಗೆ ಬಿಸಿಲಿಗೆ ಕಾದ ಕೆಂಡವಾಗಿದ್ದ ವಿಜಯಪುರ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ದಾಖಲಾಗಿತ್ತು. ಆದರೆ ನಿನ್ನೆ ಗುಡುಗು ಸಿಡಿಲು ಹಾಗೂ ಆಲಿಕಲ್ಲು ಸಹಿತ ಮಳೆಯಾಗಿ ಇಳೆ ತಂಪಾಗಿದೆ. ಬ್ಯೂರೋ ರಿಪೋರ್ಟ್, TV9.